ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ದುಡ್ಡನ್ನು ಯಾರು ಬೇಕಾದರೂ ಮಾಡ್ಬೋದು. 10,000 ಆಗಲಿ, 20,000 ಆಗಲಿ, 30,000 ಆಗಲಿ, 1,00,000 ಆಗಲಿ, ಎಷ್ಟಾದರೂ ಆಗಲಿ ದುಡ್ಡನ್ನು ದುಡಿದು ಬಿಡ್ಬೋದು. ಆದರೆ ಆ ದುಡ್ಡನ್ನು ಉಳಿಸ್ಕೊಳ್ಳೋದಿದೆ ಅಲ್ವಾ, ಅದು ನಂಗೆ ಅನ್ನಿಸ್ತಂಗೆ ತುಂಬ ಕಷ್ಟ. ನಾವೆಷ್ಟೋ ಸಲ ಅನ್ಕೋತಾ ಇರ್ತೀವಿ, ನಮ್ಮ ತಾತ ಮುತ್ತಾತ ಮಾಡಿದ್ದಂಥ ಆಸ್ತಿಯನ್ನು ನಮ್ಮ ಅಪ್ಪ ಅವರೆಲ್ಲ ಉಳಿಸ್ಕೊಂಡ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ಶ್ರೀಮಂತರ ಆಗ್ತಾ ಇದ್ವು ಅಂತ. ಹೇಳಕ್ಕೆ ಈಸಿ, ಬಟ್ ಅವ್ರ ಟೈಮಲ್ಲಿ ಏನು ಕಷ್ಟ ಇತ್ತು, ಅದಕ್ಕೆ ಬೆಲೆ ಎಷ್ಟಿತ್ತು, ನಮಗದು ಗೊತ್ತಾಗಲ್ಲ. ಆಯಿತಾ, ನಾನಿವತ್ತು ನಿಮಗೆ ಒಂದು ಅಡ್ವೈಸನ್ನು ಕೊಡ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಜೀವನದ ಬಗ್ಗೆ ಅಡ್ವೈಸು. ಆಯಿತಾ, ಉಳಿತಾಯದ ಬಗ್ಗೆ ಅಡ್ವೈಸು. ಸೊ ಇತ್ತೀಚಿನ ಮಕ್ಕಳಿಗೆ ದುಡ್ಡನ್ನು ಉಳಿಸ್ರಪ್ಪ ಅಂತಂದರೆ ನಾಳೆ ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ಇರೋ ತನಕ ಜೀವನದಲ್ಲಿ ಖುಷಿಯಾಗಿ ಮಜಾ ಮಾಡ್ಕೊಂಡಿರಬೇಕು. ಹೌದು, ಒಪ್ಕೋತೀನಿ, ನಾಳೆ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಆಯಿತಾ, ಹಂಗಂತ ನಾಳೆ ಸತ್ತೋಗ್ತೀವಿ ಅಂದ್ಬಿಟ್ಟು ಇವತ್ತೇ ಸಾಯಕ್ಕಾಗುತ್ತಾ? ಯೋಚನೆ ಮಾಡಿ. ನಾಳೆ ಒಂದಿನ ಏನು ಆಗುತ್ತೆ ಅಂದ್ಬಿಟ್ಟು ಇವತ್ತೇ ಒಗ್ಯಾಕೊಳ್ಳೋಕ್ಕಾಗತ್ತಾ? ಅಲ್ಲ. ಯಾರಿಗೆ ಗೊತ್ತು, ನೀವು 80 ವರ್ಷ 85 ವರ್ಷ ಬದುಕಿದ್ರು ಬದುಕ್ಬೋದಲ್ವ. ಏನು ಮಾಡ್ತೀರಾ 85 ವರ್ಷ ಬದುಕ್ಬಿಟ್ರೆ? ಹಿಂಗೆ ಅಂದ್ಕೊಂಡು 85ನೇ ವರ್ಷದಲ್ಲಿ ಏನು ಮಾಡ್ತೀರಾ? ನಿಮಗೆ ಕಟ್ಟಿಂಗ್ ದುಡ್ಡಿರಲ್ಲ, ಏನು ಮಾಡ್ತೀರಾ? ಮಕ್ಳಿಗೆ ಕೈ ಕೇಳಕ್ಕೆ ಹೋಗ್ತೀರಾ, ಒಂದು 10 ರೂಪಾಯಿ ಆಗಿನ್ನೂ ಆಗೇನೋ 10,000 ರೂಪಾಯಿ ಆಗಿರುತ್ತೆ ಕಟ್ಟಿಂಗ್ಗೆ, ಒಂದು 10,000 ರೂಪಾಯಿ ಕೊಡಪ್ಪ ಕಟ್ಟಿಂಗ್ ಮಾಡಿಸ್ಕೆ. ಹೆಂಗಿರುತ್ತೆ ಯೋಚನೆ ಮಾಡ್ಕೊಳ್ಳಿ. ನೀವೀಗಲೇ ಸ್ವಲ್ಪನೇ ಉಳಿಸ್ಕೊಂಡ್ರೆ ನಿಮ್ಗೆ ಆ ಟೈಮಲ್ಲಿ ಜನ ಬೆಲೆ ಕೊಡ್ತಾರೆ. ದುಡ್ಡಿಲ್ಲ ಅಂದರೆ ಯಾರೂ ಬೆಲೆ ಕೊಡಲ್ಲ. ಈ ವಿಷಯ ತಳ್ಳಿಟ್ಕೊಳ್ಳಿ. ಅದರಲ್ಲೂ ವಯಸ್ಸಾದ ಟೈಮಲ್ಲಿ ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ಮೂಲೆಗೆ ಹಾಕ್ತಾರೆ. ಆಯಿತಾ, ಈ ವಿಷಯನ ದಯವಿಟ್ಟು ತಳ್ಳಿಟ್ಕೊಳ್ಳಿ. ಆಯಿತಾ, ಇನ್ವೆಸ್ಟ್ಮೆಂಟು, ಸೇವಿಂಗ್ ಅಂತ ಅಂದರೆ ದುಡ್ಡನ್ನು ಬ್ಯಾಂಕಿಗೆ ಇಡೋದು ಅಥವಾ ಸ್ಟಾಕ್ಸಿಗೆ ಮ್ಯೂಚುವಲ್ ಫಂಡ್ ಹಾಕೋದು ಅದಷ್ಟೇ ಉಳಿತಾಯ ಅಲ್ಲ. ಆಯಿತಾ, ಮಲ್ಟಿಪಲ್ ಸೋರ್ಸ್ ಆಫ್ ಸೇವಿಂಗ್ಸ್ಗಳು ಬರುತ್ತೆ, ಇನ್ವೆಸ್ಟ್ಮೆಂಟ್ಗಳು ಬರುತ್ತೆ. ಅದರಲ್ಲಿ ರಿಯಲ್ ಎಸ್ಟೇಟ್ ಕೂಡ ಇರ್ಬೋದು. ನೀವು ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ತೀರಲ್ವ, ಫಿಸಿಕಲ್ ಗೋಲ್ಡ್ ಆದರೂ ಆಗಿರಲಿ, ಅದು ಕೂಡ ಒಂದು ರೀತಿಯ ಇನ್ವೆಸ್ಟ್ಮೆಂಟು. ಕೆಲವು ಜನ ಚೀಟಿ ಹಾಕ್ತಾರೆ, ಅದು ಕೂಡ ಒಂದು ರೀತಿಯ ಇನ್ವೆಸ್ಟ್ಮೆಂಟು. ಕೆಲವು ಜನ ನೈಕಿದು ರೇರ್ ಶೂನ ತಗೋತಾರೆ, ಅದು ಕೂಡ ಒಂದು ರೀತಿಯ ಇನ್ವೆಸ್ಟ್ಮೆಂಟ್ ಆಗಬಹುದು. ಹಂಗಂತ ಎಲ್ಲರೂ ನೈಕಿ ಶೂ ತೊಗೊಳ್ಳಿ ಅಂತ ಅನ್ನಲ್ಲ. ಕೆಲವು ಜನ ರೋಲೆಕ್ಸ್ ತಗೋತಾರೆ. ಆ್ಯಕ್ಚುಲಿ ಅದು ಕೂಡ ರಿಚ್ ಪೀಪಲ್ಗಳಿಗೆ ಅದು ಕೂಡ ಒಂದು ರೀತಿಯ ಇನ್ವೆಸ್ಟ್ಮೆಂಟು. ಕ್ರಿಪ್ಟೋ ಕೆಲವು ಜನ ಆಗ್ತಾರೆ. ಎಲ್ಲದೂ ಕೂಡ ಒಂದೊಂದು ರೀತಿಯ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಯಿತಾ, ನಾವು ಆಯಿತಾ ಮಿಡಲ್ ಕ್ಲಾಸ್ ಜನಗಳು ನಾವೇನಕ್ಕೆ ಇನ್ವೆಸ್ಟ್ ಮಾಡ್ಬೋದು? ಆಯಿತಾ, ಹೌದು, ತುಂಬ ಜನ ರಿಯಲ್ ಎಸ್ಟೇಟಿಗೆ ಇನ್ವೆಸ್ಟ್ ಮಾಡೋಣ ಅಂತ ಅಂತಾರೆ. ಅದು ನೋಡೋದಕ್ಕೆ ಹೊರಗಡೆಯಿಂದ ರಿಯಲ್ ಎಸ್ಟೇಟ್ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ರೀತಿ ಕಾಣುತ್ತೆ. ಆಯಿತಾ, ಹೌದು, ಕೆಲವೊಂದು ಕಡೆ ಒಳ್ಳೆ ಇನ್ವೆಸ್ಟ್ಮೆಂಟೇ. ಬಟ್ ಮೋಸ್ಟ್ ಆಫ್ ದ ಕಡೆ 90% ಆಫ್ ದ ರಿಯಲ್ ಎಸ್ಟೇಟ್ ಏನಿರುತ್ತೆ ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿರೋದಿಲ್ಲ. ಆಯಿತಾ, ನೀವು ಮನೆ ಕಟ್ಟೋಕ್ಕೆ ಒಂದು ಜಾಗವನ್ನು ತಗೋತಾ ಇದ್ದೀರಾ, ಒಂದು ಮನೆ ತಗೋತಾ ಇದ್ದೀರಾ, ಆ ಜಾಗದಲ್ಲಿ ಇರೋದಕ್ಕೆ ತಗೊಳ್ಳಿ. ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ಆ ದುಡ್ಡನ್ನು ಬೆಳೆಸೋದಕ್ಕೋಸ್ಕರ ತಗೋತಾ ಇದ್ದೀರಾ ಅಂತ ಅಂದರೆ 90% ಆಫ್ ದ ಟೈಮ್ ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿರಲ್ಲ. ಕೆಲವೊಂದು ರೇರ್ ಡೆವಲಪಿಂಗ್ ಜಾಗಗಳಲ್ಲಿ ಮಾತ್ರ ಒಳ್ಳೆ ಇನ್ವೆಸ್ಟ್ಮೆಂಟ್ ಸಿಗಬಹುದು ನಂಗೆ ಅನ್ನಿಸ್ತಂಗೆ. ಏನಕ್ಕೆ ಅಂದರೆ ಈ ರಿಯಲ್ ಎಸ್ಟೇಟ್ ಹೆಂಗಪ್ಪ ಅಂದರೆ ಡೆವಲಪಿಂಗ್ ಟೈಮಲ್ಲಿ ಆ ಜಾಗ ಡೆವಲಪ್ ಆಗ್ತಾ ಇದೆ ಅಂದರೆ ಡ್ರಾಸ್ಟಿಕಲಿ ಮೇಲಕ್ಕೆ ಹೋಗುತ್ತೆ. ಹೇಳ್ತಾ ಇರ್ತಾರೆ ಜನ, ಮೊನ್ನೆ ತಾನೇ 10 ಲಕ್ಷ ಕೊಟ್ಟು ತೊಗೊಂಡಿದ್ದೆ, 20 ಲಕ್ಷ ಕೇಳ್ತವ್ರೆ ಅಂತ. ಹೌದು, ಒಂದು ಲೆವೆಲ್ ತನಕ ನಡೆಯುತ್ತೆ. ಆಯಿತಾ, 10 ಲಕ್ಷದಿಂದ 20 ಲಕ್ಷ ತುಂಬ ಬೇಗ ಆಗುತ್ತೆ. 20ರಿಂದ 40 ತುಂಬ ಸ್ಲೋ. 40ರಿಂದ 80ಕ್ಕೆ 16 ವರ್ಷ ನೀವು ಕಾಯಬೇಕಾಗತ್ತೆ. ಸೊ ಒಂದು ಲಿಮಿಟ್ ಇದೆ. ಆಯಿತಾ, ಈ ಒಂದು ರಿಯಲ್ ಎಸ್ಟೇಟ್ಗೆ ಒಂದು ಲೆವೆಲ್ ರೀಚ್ ಆದಮೇಲೆ ಫ್ಲ್ಯಾಟು. ಏನಕ್ಕೆ ಅಂದರೆ 2 ಕೋಟಿ 3 ಕೋಟಿ ಆಯಿತು ಅಂದರೆ ಎಷ್ಟು ಜನಕ್ಕೆ ನಿಮ್ಮ ರಿಯಲ್ ಎಸ್ಟೇಟನ್ನು ತಗೊಳ್ಳೋಕ್ಕೆ ಕೆಪಾಸಿಟಿ ಇರುತ್ತೆ ಯೋಚನೆ ಮಾಡ್ಕೊಳ್ಳಿ. ಫ್ಲ್ಯಾಟ್ ಆಗಿಬಿಡುತ್ತೆ. ಅದ್ರ ಮೇಲೆ ನೀವು ಹಾಕಿದ್ರೆ ದುಡ್ಡನ್ನು 3 ಕೋಟಿ 4 ಕೋಟಿ ಅಂದರೆ ತಗೊಳ್ಳೋ ಜನನೇ ಇರಲ್ಲ. ಜನಗಳಿಗೆ ಅಂದರೆ ಆ ಲೆವೆಲ್ ಕೆಪಾಸಿಟಿ ಇರುವಂಥ ಜನಗಳು ತುಂಬ ಕಮ್ಮಿ ಇರ್ತಾರೆ. ಏನಾಗುತ್ತೆ, ಡಿಮ್ಯಾಂಡ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಸೊ ಈ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಎಲ್ಲಿ ತನಕ ಜನಗಳಿಗೆ ಅಫೋರ್ಡ್ ಮಾಡೋ ಲೆವೆಲ್ ಇರುತ್ತೆ ಅಲ್ಲಿ ತನಕ ಡಿಮ್ಯಾಂಡ್ ಇರುತ್ತೆ. ಅದ್ರ ಮೇಲಕ್ಕೆ ಹೋಯ್ತು ಅಂದರೆ ಯಾರೂ ಕೇಳಲ್ಲ. ಇದನ್ನು ತುಂಬ ಜನ ಯೋಚನೆ ಮಾಡಲ್ಲ. ಆಯಿತಾ, ಒಂದು ಲೆವೆಲ್ ರೀಚ್ ಆಗೋ ತನಕ ಮಾತ್ರ. ಸೊ ರಿಯಲ್ ಎಸ್ಟೇಟ್ ಕೂಡ ಕೆಲವೊಂದು ಕಡೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಆಗಬಹುದು. ಆಯಿತಾ, ಸೊ ಮಾಡಿ ಇದಕ್ಕೂ ಸಾಲ ಎಲ್ಲ ಮಾಡುವಂಥದ್ದು ಯೋಚನೆ ಮಾಡಿ. ಆಯಿತಾ, ಏನಕ್ಕೆ ಅಂದರೆ ನಮ್ಮ ಜನಗಳು ಮಿಡಲ್ ಕ್ಲಾಸು, ಲೋಯರ್ ಮಿಡಲ್ ಕ್ಲಾಸು ಎಲ್ರಿಗೂ ಒಂದು ಡ್ರೀಮ್ ಇದ್ದೇ ಇರುತ್ತೆ. ಮನೆ ತಗೋಬೇಕು, ಒಂದು ಸೈಟ್ ತಗೋಬೇಕು, ಡ್ರೀಮ್ ಇದ್ದೇ ಇರುತ್ತೆ. ಹಂಗಂತ ಲೋನ್ ಮಾಡಿಸಿ ತಗೊಳ್ಳುವಂಥದ್ದು, ಮೆಜಾರಿಟಿ ಆಫ್ ದ ದುಡ್ಡನ್ನು ಲೋನ್ ಮಾಡಿಸಿ ತಗೊಳ್ಳುವಂಥದ್ದು ಒಳ್ಳೆಯದಲ್ಲ. ಹೌದು, ನಿಮ್ಮ ಹತ್ರ ಏನು ವ್ಯಾಲ್ಯೂ ಇರುತ್ತೆ, ಒಂದು 30 ಲಕ್ಷದ ಸೈಟ್ ತೊಗೋತಾ ಇದ್ದೀರಾ, ಏನೋ ಮನೆ ತೊಗೋತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು
15 ಲಕ್ಷ ಅರ್ಧದಷ್ಟು ದುಡ್ಡಾದರೂ ನೀವು ಇಟ್ಕೊಂಡು ತೊಗೊಂಡ್ರೆ ಒಳ್ಳೆದು, ಉಳಿದಿದ್ದು ಲೋನ್ ಮಾಡಿಸಿದ್ರೆ ನಡೆದ್ಬಿಡುತ್ತೆ ಆಯಿತಾ. ಏನಾಗ್ಬಿಡುತ್ತೆ, ನೀವು ಫುಲ್ ಕಂಪ್ಲೀಟ್ ಲೋನ್ ಮಾಡಿಸ್ಕೊಂಬಿಟ್ರೆ 10 ವರ್ಷ 15 ವರ್ಷ ಅಲ್ಲೇ ಟ್ರ್ಯಾಪ್ ಆಗಿಬಿಡ್ತೀರ, ಬೇರೆ ಕಡೆಗೆ ಉಳಿತಾಯವನ್ನು ಮಾಡೋದಕ್ಕಾಗೋದಿಲ್ಲ ನನ್ನ ಪ್ರಕಾರ, ನನ್ನ ಒಪಿನಿಯನ್ ಅಪ್ಪ. ಸೊ ಬಾಡಿಗೆ ಮನೇಲಿದ್ದರೂ ನೆಮ್ಮದಿಯಾಗಿರಬೇಕು ಅನ್ನೋದು ನನ್ನ ತಲ್ಲಿರೋದು. ಈ ಸ್ವಂತ ಮನೆಯಲ್ಲಿ ಲೋನ್ ಕಟ್ಕೊಂಡು ನಾವು 15 ವರ್ಷ ಆ ಲೋನ್ ಇದೆ ಅದು ಅಂದ್ಕೊಂಡು ತಲೆನೋವಿಂದ ಇರೋದಕ್ಕಿಂತ ಬಾಡಿಗೆ ಮನೇಲಿ ನೆಮ್ಮದಿಯಾಗಿರುವಂಥದ್ದು ನನ್ನ ಪ್ರಕಾರ ಬೆಸ್ಟ್ ಅನಿಸುತ್ತೆ. ಅದು ನೀವು ಅಗ್ರಿ ಕೆಲವು ಜನ ಮಾಡ್ಬೋದು, ಕೆಲವು ಜನ ಮಾಡದೇ ಇರ್ಬೋದು, ಪರ್ಸ್ಪೆಕ್ಟಿವ್ ಒಬ್ರಿಗೆ ಚೇಂಜ್ ಆಗುತ್ತೆ. ನನಗೊಂಥರ ಅನಿಸ್ಬೋದು, ನಿಮ್ಗೆ ಇನ್ನೊಂಥರ ಅನಿಸ್ಬೋದು, ಅದು ತಪ್ಪಲ್ಲ ಆಯಿತಾ. ನೀವು ಮನೆ ಬೇಕು ಅಂತ ಅಂದ್ಕೊಂಡಿದ್ರೆ ತಪ್ಪಲ್ಲ ಅದು ಆಯಿತಾ. ಎಲ್ರಿಗೂ ಆ ಡ್ರೀಮ್ ಇರುತ್ತೆ, ನನಗೂ ಇದೆ ಗುರು, ನಾನು ಸ್ವಂತ ಮನೆ ತಗೋಬೇಕು ನನಗೂ ಇದೆ. ಬಟ್ ಫೈನಾನ್ಷಿಯಲಿ ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಸದ್ಯಕ್ಕಂತೂ ಅಲ್ಲ ಅಂತ ಸ್ವಲ್ಪ ಡಿಲೇ ಮಾಡ್ತೀನಿ ನಾನು. ಈಗ ತೊಗೊಳೋದು ಬದಲು ಒಂದು 10 ವರ್ಷ ಬಿಟ್ಟು ತೊಗೋತೀನಿ, ಆ ರೀತಿ ಅಷ್ಟೇ ಆಯಿತಾ. ಸೊ ಯೋಚನೆ ಮಾಡಿ ರಿಯಲ್ ಎಸ್ಟೇಟಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ. ಜೊತೆಗೆ ನಾವು ಮಾಡುವಂಥ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಗೊತ್ತಾ, ಡಿಪ್ರಿಸಿಯೇಟಿಂಗ್ ಅಸೆಟ್ಗಳ ಮೇಲೆ ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಕಾರ್ ತೊಗೋತೀವಿ, ಕಾರ್ ತೊಗೊಳ್ಳೋದು ತಪ್ಪಲ್ಲ ಆಯಿತಾ. ನಮಗೇನು ಅವಶ್ಯಕತೆ ಇದೆ ಆ ಕಾರನ್ನು ತೊಗೊಂಡ್ರೆ ಸಾಕು. ಬಟ್ ನಾವೇನು ಮಾಡ್ತೀವಿ, ಕಾರನ್ನು ತೋರಿಕೆಗೋಸ್ಕರ ತೊಗೊಳ್ಳುವಂಥದ್ದೇ ಜಾಸ್ತಿ ಎಲ್ಲರೂ ಕೂಡ ಆಯಿತಾ. ಶೋ ಆಫ್ ಮಾಡೋದಕ್ಕೆ ಏನಂತಾರೆ, ಈ ಕಾರಿದೆ ಆ ಕಾರಿದೆ, ಮ್ಯಾಟ್ರ್ ಆಗಲ್ಲ. ಯಾವ ಕಾರ್ ಇದ್ರೇನು, ನಮಗೆ ಕಾರ್ ಏನಕ್ಕೆ ಬೇಕು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಕಾರ್ ಬೇಕು. ಬಟ್ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂದರೆ ಅದು ಒಂದು ರೆಪ್ಯುಟೇಷನ್ನ ತೋರಿಸೋ ಥರ ಮಾಡ್ಕೊಂಬಿಟ್ಟಿದ್ದಾರೆ ಆಯಿತಾ. ಸೊ ಯಾವ ಕಾರ್ ಮ್ಯಾಟ್ರ್ ಆಗಲ್ಲ ಅದು ಆಯಿತಾ. ನಿಮಗೆ ನಿಮ್ಮ ಒಂದು ಫೈನಾನ್ಷಿಯಲ್ ಸಿಚುವೇಶನ್ಗೆ ಯಾವುದು ಸೆಟ್ ಆಗುತ್ತೆ ಆ ಕಾರ್ ತಗೊಳ್ಳಿ ಆಯಿತಾ. 10 ಲಕ್ಷ 20 ಲಕ್ಷದ ಕಾರೇ ತೊಗೋಬೇಕು ಅಂತ ಅಲ್ಲ, ಒಂದು ಎಂಟ್ರಿ ಲೆವೆಲ್ ಕಾರ್ ತೊಗೊಳ್ಳಿ, ಬೇಜಾನಾಯಿತು. ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ನೋಡ್ಕೊಂಡು ತೊಗೊಳ್ಳಿ. ಇವನ್ ಬೈಕೂ ಅಷ್ಟೇ, ಮೊಬೈಲ್ನೂ ಅಷ್ಟೇ. ಐಫೋನೆಲ್ಲ ನಂಗೆ ಅನಿಸ್ತಂಗೆ ಅವಶ್ಯಕತೆಯೇ ಇಲ್ಲ ಗುರು. ಐಫೋನು, ಬೈಕ್ಸು ಇದೆಲ್ಲ ಡಿಪ್ರಿಸಿಯೇಟಿಂಗ್ ಅಸೆಟ್ಟು. ದಿನದಿಂದ ದಿನಕ್ಕೆ ಆ ಒಂದು ವಸ್ತುಗಳ ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ಒಂದು ದಿನ ಆ ವಸ್ತುಗಳ ಬೆಲೆ ಝೀರೋ ಆಗಿರುತ್ತೆ, ಯಾರು ಕೇಳೋರಿರಲ್ಲ ಅದನ್ನು. ಇವನ್ ಈ ಲ್ಯಾಪ್ಟಾಪ್ಸ್ಗಳು, ಟ್ಯಾಬ್ಲೆಟ್ಗಳು, ಪ್ರತಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ತೊಗೊಳ್ಳಿ ಎಲ್ಲ ಕೂಡ ಡಿಪ್ರಿಸಿಯೇಟಿಂಗ್ ಅಸೆಟ್ಟೇ. ಅದು ವ್ಯಾಲ್ಯೂ ಜಾಸ್ತಿ ಆಗೋಲ್ಲ ಮೋಸ್ಟ್ ಆಫ್ ದ ವಸ್ತುಗಳಿಗೆ. ಮೊಬೈಲ್ ತಗೋತೀರ, ಅದರಿಂದ ನೀವೇನಾದರೂ ಒಂದು ವಿಡಿಯೋ ಶೂಟ್ ಮಾಡಿ, ವ್ಲಾಗ್ ಮಾಡಿ, ಕಂಟೆಂಟ್ ಕ್ರಿಯೇಷನ್ನ ಮಾಡಿ ಅದರಿಂದ ದುಡ್ಡು ಮಾಡಬೇಕು ಅಂದರೆ ತೊಗೋತಾ ಇದ್ದರೆ ಅದೊಂಥರ ಇನ್ವೆಸ್ಟ್ಮೆಂಟ್ ಆಗುತ್ತೆ ಆಗ ಆಯಿತಾ. ಸೊ ಅದನ್ನು ಯಾವ ಪರ್ಪಸ್ಸಿಗೆ ಯೂಸ್ ಮಾಡ್ಕೋತಿದೆ ಅದು ಮ್ಯಾಟ್ರ್ ಆಗುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ತೊಗೊಂಡ್ರೊಳ್ಳೋದು. ಡಿಪ್ರಿಸಿಯೇಟಿಂಗ್ ಅಸೆಟ್ಗಳಿಗೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅವಶ್ಯಕತೆ ಇದ್ದರೆ ಮಾಡಿ ಅಷ್ಟೇ. ಇನ್ನು ಗೋಲ್ಡ್ ಆಯಿತಾ. ಸೊ ಗೋಲ್ಡ್ ಇತ್ತೀಚಿನ ಟ್ರೆಂಡ್ಸನ್ನು ನೋಡಿದ್ರೆ ಗೋಲ್ಡ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಗುರು ಅಂತ ನೀವು ಅನ್ನಬಹುದು ಆಯಿತಾ. ಸೊ ಹೌದು, ಒಳ್ಳೆ ಇನ್ವೆಸ್ಟ್ಮೆಂಟೇ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನನ್ನ ವೈಫ್ ಮೊನ್ನೆ ಕಳೆದ ವೀಡಿಯೋದಲ್ಲಿ ಕೂಡ ಹೇಳಿದೆ, ನಮ್ಮ ವೈಫ್ ಹೇಳಿದ್ರು 6,000 6,500 ಇದ್ದ ಗೋಲ್ಡ್ ತಗೋಣ ಅಂತಂದರು. ತಗೊಳ್ಳಿಲ್ಲ, ಅಂದ್ಕೊಂಡೆ ಇನ್ನೂ ಕಡಿಮೆ ಆಗುತ್ತೆ ಅಂತ. 8-10 ಸಾವಿರ ಆಯಿತು, ಮತ್ತೆ ಹೇಳಿದ್ರು ತಗೊಳ್ಳಿಲ್ಲ. 12 ಈಗ 13-14 ಸಾವಿರ ಹಾಕಿ ಕೂತಿದೆ. ಈ ಗೋಲ್ಡ್ ಮೇಲಕ್ಕೆ ಹೋಗುತ್ತಾ ಕೆಳಕ್ಕೆ ಹೋಗುತ್ತಾ ಗೊತ್ತಾ ನಿಮ್ಗೆ? ಯಾರಿಗೂ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ. ಅಥವಾ ಫ್ಲ್ಯಾಟ್ ಇರುತ್ತಾ ಯಾರಿಗೆ ಗೊತ್ತು? ನೀವು ನಂಬಲ್ಲ. ಈ ಗೋಲ್ಡ್ ರೇಟು ನಾವು ಹಿಸ್ಟ್ರಿಯನ್ನು ನೋಡೋದಕ್ಕೆ ಹೋದರೆ 2011ನೇ ಇಸ್ವಿಯಿಂದ 2019ನೇ ಇಸ್ವಿ ತನಕ ಅಪ್ರಾಕ್ಸಿಮೇಟ್ಲಿ 8ರಿಂದ 9 ವರ್ಷ ಗೋಲ್ಡ್ ರೇಟು ಫ್ಲ್ಯಾಟಲ್ಲಿತ್ತು. ಗೋಲ್ಡ್ ರೇಟು ಮೇಲಕ್ಕೂ ಹೋಗಿಲ್ಲ, ಕೆಳಕ್ಕೂ ಹೋಗಿಲ್ಲ, ಅಲ್ಲೇ ಹಿಂಗೆ ಆಡ್ತಾಯಿತ್ತು, ಮೇಲೆ ಕೆಳಗೆ ಆಡ್ತಾಯಿತ್ತು. ಲಿಟ್ರಲಿ ಫ್ಲ್ಯಾಟ್ ಗೋಲ್ಡ್ ರೇಟು. ಸೊ ಯಾರಿಗೆ ಗೊತ್ತು, ಮುಂದಿನ 5-6 ವರ್ಷ ಗೋಲ್ಡ್ ರೇಟ್ ಫ್ಲ್ಯಾಟ್ ಆಗಿರ್ಬೋದು, ಯಾವುದೇ ರಿಟರ್ನ್ ಕೊಡದೇ ಇರ್ಬೋದು ಆಯಿತಾ. ಸೊ ಹೌದು, ಆಲ್ರೆಡಿ ನೀವೆಲ್ಲರೂ ಕೂಡ ಫಿಸಿಕಲ್ ಗೋಲ್ಡನ್ನು ಮಾಡಿಸ್ಕೊಂಡಿರ್ತೀರ. ಸೊ ಈಗಂತೂ ನಿಮ್ಮ ಮನೆಯಲ್ಲಿ 100 ಗ್ರಾಮ್ ಗೋಲ್ಡ್ ಇದ್ದರೆ, 10 ತೊಲ ಗೋಲ್ಡ್ ಇದ್ದರೆ ಅಪ್ರಾಕ್ಸಿಮೇಟ್ಲಿ 14 ಲಕ್ಷನಾ? 22 ಕ್ಯಾರೆಟ್ 14 ಲಕ್ಷ. ಎಲ್ಲರ ಮನೆಯಲ್ಲೂ ಮಿನಿಮಮ್ ಅಂದರೆ 20-25 ಗ್ರಾಮ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲೆಲ್ಲ, ತಮಿಳ್ನಾಡಲ್ಲೂ, ಸೌತ್ ಇಂಡಿಯಾದಲ್ಲೆಲ್ಲ ಯೂಶ್ವಲಿ ಹುಡುಗಿರ ಹತ್ರ ಹೆವಿ ಗೋಲ್ಡ್ ಮಾಡಿಸಿಟ್ಟಿರ್ತಾರೆ. ಮಿನಿಮಮ್ ನಮ್ಮ ಸೌತ್ ಇಂಡಿಯನ್ ವುಮೆನ್ಸ್ ಅಂತೂ ಮಿನಿಮಮ್ 25 ಲಕ್ಷದಿಂದ 30 ಲಕ್ಷ ಬೆಲೆ ಬಾಳ್ತಾ ಇರ್ತಾರೆ. ಪಾಪ ಹುಡುಗ್ರ ಹತ್ರನೇ ಏನೂ ಇರೋದಿಲ್ಲ. ಸೊ ಗೋಲ್ಡ್ ಹೇಳೋಕ್ಕಾಗಲ್ಲ ಗುರು, ಹೆಂಗೆ ಹೇಳ್ತೀರಾ? ಹೌದು, ಒಂದು ಒಳ್ಳೆ ಅಂದರೆ ಸೇಫ್ ಇನ್ವೆಸ್ಟ್ಮೆಂಟು. ಅದರಿಂದ ದುಡ್ಡು ನೀವೇನು ಕಳ್ಕೊಳ್ಳಲ್ಲ. ಬಟ್ ಅದು ಕೂಡ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದು ತುಂಬ ಕಷ್ಟ. ಅದು ನೀವೇನಾದರೂ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಇನ್ವೆಸ್ಟ್ ಮಾಡ್ತಾಯಿದ್ರೆ ಒಂದು ಹೆಡ್ಜ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ನಾನು ಹೇಳಿದ್ರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಅಥವಾ ನಿಮ್ಮದು ಇನ್ವೆಸ್ಟ್ಮೆಂಟಲ್ಲಿ ಅದು ಯಾವುದಾರಾಗಿರ್ಬೋದು ಒಂದು 10% ಗೋಲ್ಡಲ್ಲಿದ್ದರೆ ತುಂಬ ಒಳ್ಳೆಯದು. ಸೊ ಅದು ನಿಮ್ಮನ್ನು ಉಳಿಸುತ್ತೆ. ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಆಯಿತಾ. ಸೊ ಇದನ್ನು ಬಿಟ್ಟರೆ ಚೀಟಿ.
ತುಂಬ ಜನ ನಮ್ಮ ಇದರಲ್ಲಿ ಚೀಟಿ ಕಟ್ಟಬೇಕು ಅಂತಿರ್ತಾರೆ. ನಾನು ಎಷ್ಟೋ ಸಲ ಹೋಗ್ಬೇಕಾದ್ರೆ ಕ್ಯಾಬ್ ಡ್ರೈವರ್ಸ್ ಎಲ್ಲ ಮಾತಾಡಿಸ್ತೀನಿ. ಅವರೆಲ್ಲರೂ ಕೂಡ ಅಂತಾರೆ ಚೀಟಿ ಕಟ್ಟಬೇಕು. ಹಳ್ಳಿಗಳಲ್ಲಿ ತುಂಬ ಜನ ಚೀಟಿ ಕಟ್ತಾರೆ. ಸೊ ಚೀಟಿ ಕೂಡ ಆ್ಯಕ್ಚುಲಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗ್ಬೋದು, ಆಯಿತಾ. ಬಟ್ ಎಷ್ಟು ಸೇಫ್ ಅನ್ನೋದು ಕಷ್ಟ, ಬಟ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗ್ಬೋದು. ಯಾರೋ ಚೀಟಿ ಹಾಕ್ದವ್ನು ಎದ್ದುಬಿಟ್ರೆ ಏನು ಮಾಡ್ತೀರಾ? ಚೀಟಿ ಎತ್ತಾನೆ ಚೀಟಿನ ಎಸ್ಕೇಪ್ ಆಗ್ಬಿಟ್ರೆ ಏನು ಮಾಡ್ತೀರಾ? ಅದನ್ನು ಉಳಿದವರೆಲ್ಲ ಬೇರ್ ಮಾಡಬೇಕಲ್ಲ. ಸೊ ರಿಸ್ಕ್ ಅನ್ನುವಂಥದ್ದೇ ಇರುತ್ತೆ. ನಿಮಗೆ ಗೊತ್ತಿರೋರು, ಊರಿನವರೇ ಇರ್ತಾರೆ, ನಿಮ್ಗೆ ಇರ್ತಾರೆ ಅಂದರೆ ಮಾಡಿದ್ರು ಒಳ್ಳೆಯದು. ಕೆಲವೊಂದು ಟೈಮ್ ನಾನು ಕೇಳಿದ್ದೀನಿ, ಈ ಚೀಟಿಯಲ್ಲೂ ಕೂಡ ಒಳ್ಳೆ ರಿಟರ್ನ್ ಬರೋದು ನಾನು ಕೂಡ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಎಷ್ಟು ಸಲ 14-15% ಆ್ಯನ್ಯುವಲ್ ರಿಟರ್ನ ಈ ಚೀಟಿಗಳು ಕೊಡ್ತವೆ ಕೆಲವೊಂದು ಟೈಮು, ಆಯಿತಾ. ಪ್ರತಿ ವರ್ಷ ಕೊಡುತ್ತೆ ಅಂತ ಅಲ್ಲ. ಎಷ್ಟು ಜನ ಎತ್ತುತ್ತಾರೆ, ಎಷ್ಟು ಬೇಗ ಖಾಲಿ ಆಗುತ್ತೆ ಚೀಟಿಗಳು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗ್ಬೋದು, ಬಟ್ ಸೇಫ್ ಆಗಿರೋ ಕಡೆ ಮಾಡಿ, ಆಯಿತಾ. ಕೆಲವೊಂದು ಸ್ಕ್ಯಾಮ್ಗಳಾಗ್ತವೆ ಚಿಟ್ ಫಂಡ್ಸಿಂದಲ್ಲ, ಆ ಥರ ಎಲ್ಲ ಹೋಗಿ ಸಿಗಾಕೊಂಡು ದುಡ್ಡನ್ನು ಕಳ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ, ಆಯಿತಾ. ಸೊ ನೆಕ್ಸ್ಟು ಇನ್ನೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸು, ನಿಮ್ಮೆಲ್ಲರ ಮನೆಯಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು. ನಾವೆಲ್ಲರೂ ಕೂಡ ಮರೆತುಬಿಡ್ತೀವಿ, ಆಯಿತಾ. ಹೌದು, ಗೌರ್ಮೆಂಟ್ನವರು BPL ಕಾರ್ಡ್ ಇದ್ದರೆ ಎಲ್ರಿಗೂ ಒಂದು 5 ಲಕ್ಷದ ತನಕ ಇನ್ಶೂರೆನ್ಸನ್ನು ಮಾಡಿಸ್ಕೊಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿದ್ದಾವೆ. ಬಟ್ ನಾನು ಹೇಳೋದಾರೆ, ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿ, ಆಯಿತಾ. ಡಾಕ್ಟ್ರುಗಳನ್ನು ಕೇಳಿದ್ರೆ ಅವ್ರು ರೆಕಮೆಂಡೆಡ್ ಹೆಲ್ತ್ ಇನ್ಶೂರೆನ್ಸ್ ಹೇಳೋದು ಪ್ರೀಮಿಯಮ್ಮು ಸಮ್ ಇನ್ಶೂರ್ಡು 30 ಲಕ್ಷ ಮಾಡಿಸ್ಕೊಳ್ಳಿ ಅಂತಾರೆ. ಡಾಕ್ಟ್ರುಗಳು 30 ಲಕ್ಷ ಮಾಡಿಸ್ಕೊಳ್ಳಿ ಅಂತಾರೆ ಇತ್ತೀಚಿನ. ಅಂದರೆ ಇವತ್ತಿನ ಒಂದು ಸಿಚುವೇಶನ್ ನೋಡಿದ್ರೆ 30 ಲಕ್ಷ ಪ್ರತಿಯೊಬ್ಬರು ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೋಬೇಕಂತೆ. 30 ಲಕ್ಷ ಎಲ್ಲ ಮಾಡಿಸ್ಕೊಳ್ಳೋಕೆ ಕಡಿಮೆ ಪ್ರೀಮಿಯಮ್ ಬರುತ್ತಾ? ತಿಂಗಳಿಗೆ 3-4 ಸಾವಿರ ಆಗಿಬಿಡುತ್ತೆ. ಸ್ವಲ್ಪ ಏಜ್ ಆಗಿದ್ದೀರಾ ಅಂದರೆ ಹೋಯ್ತದು, 1 ಲಕ್ಷಕ್ಕೆಲ್ಲ ಹೋಗ್ಬಿಡುತ್ತದು. ಸೊ ನಾನು ಹೇಳೋದಾರೆ, ಮಿನಿಮಮ್ ಒಂದು 10 ಲಕ್ಷಕ್ಕಾದರೂ ನೀವು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ. ಏನಕ್ಕೆ ಅಂದರೆ ಸಡನ್ನಾಗಿ ಏನಾದರೂ ಒಂದು ಆಯ್ತು, ಗೊತ್ತಿಲ್ಲ, ಆಯಿತು, ಆಕ್ಸಿಡೆಂಟ್ಸ್ ಅವೆಲ್ಲ ಯಾವಾಗ ಏನು ಬೇಕಾದ್ರೆ ಆಗ್ಬೋದು. ಸಡನ್ನಾಗಿ ಏನಾದ್ರು ಆಯಿತು ಅಂದರೆ ನೀವು 10-15 ವರ್ಷ ಕಷ್ಟಪಟ್ಟು ಏನು ದುಡಿದು ಉಳಿಸಿಟ್ಟಿರ್ತೀರ, ಫುಲ್ ಹೊಗೆ ಆಗುತ್ತೆ. ನಿಮ್ಮ ಹತ್ರ ಪ್ರಾಪರ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ. ಸೊ ನಿಮ್ಮನ್ನು ಬ್ಯಾಂಕ್ರಪ್ಟ್ ಮಾಡ್ಬೋದು, ಆಯಿತಾ. ನಿಮ್ಮನ್ನು ಫೈನಾನ್ಷಿಯಲಿ ಈ ಹೆಲ್ತು ಬ್ಯಾಂಕ್ರಪ್ಟ್ ಮಾಡ್ಬೋದು. ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಕೊಳಿತಾ ಇದೆ ದುಡ್ಡು, ಅಂಥವ್ರಿಗೆಲ್ಲ ಅವಶ್ಯಕತೆ ಇಲ್ಲ. ನೀವು ಅಫೋರ್ಡ್ ಮಾಡೋಕ್ಕಾಗುತ್ತೆ ನಿಮಗೆ ಈ ಹೆಲ್ತನ್ನು ಅಂದರೆ ನೀವೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ನಿಮ್ಮ ಹತ್ರ ನಿಮ್ಮ ಒಂದು ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ಅಂತ ಅಂದರೆ ನಂಗೆ ಅನ್ನಿಸ್ತಂಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. ಇದು ಕೂಡ ದಯವಿಟ್ಟು ತಲ್ಲಿಟ್ಕೊಳ್ಳಿ. ಮತ್ತು ಡಿಪೆಂಡೆಂಟ್ಸ್ ಇದ್ದರೆ, ಆಯಿತಾ, ನಿಮ್ಮ ಮನೇಲಿ ನೀವು ಒಬ್ಬರೇ ದುಡಿತಾ ಇರೋದು, ಆಯಿತಾ, ನೀವೆಲ್ಲರನ್ನೂ ಸಾಕಬೇಕು ಅಂದರೆ, ಸೊ ನಿಮ್ಮದು ಟರ್ಮ್ ಇನ್ಶೂರೆನ್ಸ್ ಇದ್ದರೂ ಕೂಡ ಒಳ್ಳೆಯದು. ಇನ್ ಕೇಸ್ ನಿಮಗೇನಾದರೂ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿಗೆ ನೀವು ಹೋದ್ಮೇಲೆ ದುಡ್ಡು ಬರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ನೀವು ಹೋದ್ಮೇಲೆ ಚೆನ್ನಾಗಿರಬೇಕು ಅಂತ ಅಂದರೆ ಬೇಕು ಅಂದರೆ ಟರ್ಮ್ ಇನ್ಶೂರೆನ್ಸನ್ನು ಕೂಡ ಮಾಡಿಸ್ಕೊಬೋದು. ಸೊ ಈ ವಿಷಯನ ಕೂಡ ತಲೆಯಲ್ಲಿಟ್ಟುಕೊಳ್ಳಿ, ಆಯಿತಾ. ಸೊ ಇದನ್ನು ಬಿಟ್ಟರೆ ಬೇರೆ ಇನ್ವೆಸ್ಟ್ಮೆಂಟು, ಮ್ಯೂಚುವಲ್ ಫಂಡಿಗೆ ಬರ್ತೀನಿ. ಸೊ ಸ್ಟಾಕ್ ಮಾರ್ಕೆಟು, ಅದರಲ್ಲೂ ಕೂಡ ಕೆಲವು ಜನ F&O ಎಲ್ಲ ಮಾಡ್ತಾರೆ. ನಾನು ಹೇಳೋದಾದರೆ, ಫಸ್ಟ್ ಆಫ್ ಆಲ್ ಈಗ ತಾನೇ ಶುರು ಮಾಡ್ತಿದ್ದೀರಾ ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಹೋಗ್ಬೇಡಿ, ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಿಗೆ, ಅಥವಾ F&O ಅಂತೂ ಮುಟ್ಲೇಬೇಡಿ. F&O ಮುಟ್ಲೇಬೇಡಿ ಅಂತೀನಿ ನಾನು, ಆಯಿತಾ. ಅದರಲ್ಲಿ ದುಡ್ಡು ಮಾಡೋರು ಇದ್ದಾರೆ, ಬಟ್ ಎಲ್ಲರೂ ಕೂಡ ಮಾಡಲ್ಲ. 90% ಜನ ದುಡ್ಡು, 90ಗಿಂತ ಜಾಸ್ತಿ ಜನನೇ ದುಡ್ಡನ್ನು ಕಳ್ಕೋತಾರೆ, ಆಯಿತಾ. ಸೊ ನಾನು ಹೇಳೋದಾರೆ, ಫಸ್ಟು ಮ್ಯೂಚುವಲ್ ಫಂಡಿನ ಶುರು ಮಾಡಿ. ಮ್ಯೂಚುವಲ್ ಫಂಡಲ್ಲೂ ಸಾವಿರಾರು ಮ್ಯೂಚುವಲ್ ಫಂಡ್ಗಳಿದ್ದಾವೆ. ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳಿ, ಆಮೇಲೆ ಇನ್ವೆಸ್ಟ್ ಮಾಡಿ, ಆಯಿತಾ. ಸೊ ವರ್ಸ್ಟ್ ಅಂದರೆ ನೀವು ಫಸ್ಟು ಶುರು ಮಾಡ್ಬೇಕಾದ್ರೆ ಮ್ಯೂಚುವಲ್ ಫಂಡೇ, ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಸ್ಟಾಕ್ಸಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ಸೊ ಲಿಂಕ್ ಕೊಡ್ತೀನಿ, ಅದಕ್ಕೆ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ, ಓಪನ್ ಮಾಡೋರು ಮಾಡ್ಕೊಳ್ಳಿ. ಫಸ್ಟ್ ಹೇಳ್ತೀನಿ ಕೇಳಿ, ಮ್ಯೂಚುವಲ್ ಫಂಡು. ಅದರಲ್ಲೂ ಕೂಡ ನಿಮ್ಗೆ ಇಂಡೆಕ್ಸ್ ಫಂಡ್ ಅಂತ ಬರ್ತವೆ, ಡೆಟ್ ಫಂಡ್ಗಳು ಬರ್ತವೆ, ಆಮೇಲೆ ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪ್ ಇವೆಲ್ಲ ಬರ್ತವೆ, ಮಲ್ಟಿ ಕ್ಯಾಪ್ ಇವೆಲ್ಲ ಬರ್ತವೆ, ಆಯಿತಾ. ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ರಪ್ಪ. ಸುಮ್ಮನೆ ಹೋಗ್ಬಿಟ್ಟು ಬ್ಲೈಂಡಾಗಿ ಹಾಕ್ಬಿಟ್ಟು ಡಬ್ಬಲ್ ಆಗಿಬಿಡುತ್ತೆ. ಈ ಇಂಟರ್ನೆಟ್ಟಲ್ಲಿ ಜನ ಹೇಳೋದನ್ನು ಕೇಳೋಕ್ಕೆ ಹೋಗಬೇಡಿ, ಆಯಿತಾ. ಜನ ತುಂಬ ಫೇಕ್ ಮಾಡ್ತಾರೆ. ಈ ಇಂಟರ್ನೆಟ್ಟಲ್ಲಿ ಅಡ್ವೈಸ್ ಮಾಡೋರು ತುಂಬ ಫೇಕ್ ಮಾಡ್ತಾರೆ, ಆಯಿತಾ. ಸೊ ಅದೆಲ್ಲ ಥರ ಕೆಡಿಸ್ಕೊಕ್ಕೆ ಹೋಗ್ಬಿಡಿ, ಆಸೆಗೋಸ್ಕರ ಮಾಡೋಕ್ಕೆ ಹೋಗ್ಬಿಡಿ. ನಾನು ದುಡ್ಡು ಮಾಡಿದೆ ಅಂತ ನೀವು ಮಾಡೋದಕ್ಕೂ, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಲ್ಲ. ನಾನು ದುಡ್ಡು ಕಳ್ಕೊಂಡಿದ್ದೀನಿ, ನಾನು ದುಡ್ಡು ಮಾಡಿದ್ದೀನಿ, ಆಯಿತಾ. ಪ್ರತಿಯೊಂದು ರಿಸರ್ಚ್ ಮಾಡೋರು ಮಾಡಿ, ಅಥವಾ ಅಡ್ವೈಸ್ ತೊಗೊಂಡು ಮಾಡೋರು ಮಾಡಿ, ಆಯಿತಾ. ಈಗಂತೂ ಮಾರ್ಕೆಟ್ ಎಷ್ಟು ಡೌನ್ ಆಗಿದೆ ಅಂತ ಅಂದರೆ ಲಿಟ್ರಲಿ ಲಾಸ್ಟ್ 2 ಇಯರ್ಸಿಂದ ಏನೂ ರಿಟರ್ನ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಸೊ ಈಗ ಡೌನ್ ಇರೋದ್ರಿಂದ ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೆಯದಾ ಅಥವಾ ಇನ್ನೂ ವೆಯ್ಟ್ ಮಾಡಬೇಕಾ, ನನಗೂ ದೇವರೇ ಗೊತ್ತಿಲ್ಲ. ಇಲ್ಲಿಂದ ಈ ಸ್ಟಾಕ್ ಮಾರ್ಕೆಟ್ ಇನ್ನೂ ಡೌನ್ ಹೋದರೂ ಹೋಗ್ಬೋದು, ಅಥವಾ ಇಲ್ಲಿಂದ ರಿಕವರ್ ಆದರೂ ಆಗ್ಬೋದು, ಅಥವಾ ಇಲ್ಲೇ ಫ್ಲ್ಯಾಟ್ ಇದ್ದರೂ ಇರ್ಬೋದು.
ಏನು ಹೇಳೋಕ್ಕಾಗಲ್ಲ ಗುರು, ಏನು ಅಂದರೆ ಏನು ಹೇಳೋಕ್ಕಾಗಲ್ಲ, ಪ್ರೆಡಿಕ್ಟೇ ಮಾಡೋದಕ್ಕಾಗಲ್ಲ ಈ ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ ಯಾರಿಗೆ ಗೊತ್ತು, ನಾನು ಗೋಲ್ಡಿಂದ ಹೇಳಿದೆ ಅಲ್ವಾ, ಗೋಲ್ಡ್ ಕಡಿಮೆ ಆಗುತ್ತೆ ಅಂದ್ಕೊಂಡು ಈಗ 14,000ಕ್ಕೆ ಬಂದು ಕೂತಿದೆ ಅಲ್ವಾ, ಹಂಗೆ ಈ ಸ್ಟಾಕ್ ಮಾರ್ಕೆಟಲ್ಲೂ ಆದರೂ ಆಗ್ಬೋದು. ಪ್ರತಿ ಸಲ ಹಂಗೆ ಅನ್ಕೋತೀವಿ ನಾವು, ಇನ್ನೂ ಡೌನ್ ಆಗುತ್ತೆ, ಅದು ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಯಾವಾಗ ರೈಟ್ ಟೈಮ್ ಅಂತ ಯಾರಿಗೆ ಗೊತ್ತು, ಈಗ ರೈಟ್ ಟೈಮ್ ಆಗಿರ್ಬೋದು, ಈಗ ನಮ್ಗೆ ಹೆಂಗೆ ಗೊತ್ತು, ಯಾರಿಗೆ ಗೊತ್ತು. ಸೊ ಇನ್ವೆಸ್ಟ್ ಮಾಡುವಂಥದ್ದು ಈಗ ಒಳ್ಳೆ ಟೈಮ್ ಆಗಿರ್ಬೋದು, ನೆಕ್ಸ್ಟು ಮಾರ್ಕೆಟ್ ಮೇಲಕ್ಕೂ ಹೋಗ್ಬೋದು, ಅಥವಾ ಬ್ಯಾಡ್ ಟೈಮ್ ಆಗಿರ್ಬೋದು. ಈಗ ಇನ್ವೆಸ್ಟ್ ಮಾಡೋ ದುಡ್ಡು ಮತ್ತೆ ಮಾರ್ಕೆಟ್ ಇನ್ನೂ ಕರೆಕ್ಷನ್ ತೊಗೊಂಡ್ರೆ ತಗೋಬೋದು, ಹೇಳೋಕ್ಕಾಗಲ್ಲ. ಹಂಗೇ ಅದು ಟೈಮಿಂಗ್ ಮಾಡೋದಿದೆ ಅಲ್ವಾ ಈ ಸ್ಟಾಕ್ ಮಾರ್ಕೆಟಲ್ಲಿ, ಹೆವಿ ಕಷ್ಟ. ಸೊ ಬ್ಲೈಂಡಾಗಿ ಹೋಗ್ಬಿಟ್ಟು ದಯವಿಟ್ಟು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಹೇಳಿದ್ನಲ್ಲ, ದುಡ್ಡನ್ನು ಉಳಿಸೋದಕ್ಕೆ ಸಾವಿರಾರು ದಾರಿಗಳಿದ್ದಾವೆ, ಬಟ್ ಯಾರು ಉಳಿಸಲ್ಲ. ಹೇಳಿದ್ನಲ್ಲ, ನಾಳೆ ಇರ್ತೀವೋ ಇಲ್ವೋ ಮಜಾ ಮಾಡಿ ಗುರು, ಅಥವಾ ಲೋನ್ ಮಾಡ್ಕೊಂಡು ಅದೇ ಸುಳಿಯಲ್ಲೇ ಇರ್ತಾರೆ, ಅದನ್ನು ಹೊರಗೆ ಬರೋಕ್ಕೆ ಆಗಲ್ಲ. ಹೇಳಿದ್ನಲ್ಲ, ನಮ್ಗೆ ಈಗ ಗೊತ್ತಾಗಲ್ಲ, ನಮಗೆ ಯಾವಾಗ ಕೈ ಕಾಲೆಲ್ಲ ಗಟ್ಟಿ ಇದೆ, ಈಗ ದುಡಿತೀನಿ ಮಾಡ್ತಿಂಗ್ರಯ್ಯ ಅಂತೀರ, ಒಂಚೂರು ಕಾಲು ವೀಕ್ ಆಯಿತು, ಕೈ ವೀಕ್ ಆಯಿತು, ಕೂತ್ಕೋಬೇಕು, ಅಯ್ಯೋ ಇನ್ನೊಂದು ಹಿಂಸೆ ಆಗ್ತಿರೋದು. ಆ ಟೈಮಲ್ಲಿ ಏನು ಮಾಡ್ತೀರ? ಹೇಳ್ತೀನಿ ಕೇಳಿ, ಸ್ವಲ್ಪ ವಯಸ್ಸಾದಂಗೆ ನಿಮ್ಮ ಮಕ್ಕಳು ದೊಡ್ಡದಾದಂಗೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದರೆ ದೇವ್ರನೇ ಯಾರೂ ಬೆಲೆ ಕೊಡಲ್ಲ. ದುಡ್ಡಿಲ್ಲ ಅಂದರೆ ಯಾವನ್ನೂ ಬೆಲೆ ಕೊಡಲ್ಲ ಗುರು. ನಿಮ್ಮ ಹತ್ರ ದುಡ್ಡಿದೆಯಾ, ಕೈಕಾಲು ಒತ್ತಾರೆ ನಿಮಗೆ, ವಯಸ್ಸಾಗಿದ್ರೂ ಕೈಕಾಲು ಒತ್ತುತ್ತಾರೆ ನಿಮಗೆ, ಸಾಯೋ ತನಕ ಚೆನ್ನಾಗಿ ನೋಡ್ಕೋತಾರೆ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಅಪ್ಪ ಅಮ್ಮಂಗೆ ಸ್ವಲ್ಪ ಏಜ್ ಆಗಿರೋರಿಗೆ, ನಿಮ್ಮ ಆಸ್ತಿನ ನೀವು ಬದುಕಿರೋ ತನಕ ನಿಮ್ಮ ಹೆಸರಲ್ಲೇ ಇಟ್ಕೊಳ್ಳಿ, ಆಯಿತಾ? ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಪಾಲ್ ಮಾಡಿಕೊಟ್ಬಿಡೋಣ, ತಗೊಂಬಿಡು, ನನ್ನ ಹೆಸರಲ್ಲಿ ಯಾಕೆ ಮಾಡಿಸ್ಕೊಂಬಿಡು, ಯಾವುದೇ ಕಾರಣಕ್ಕೂ ಮಾಡ್ಕೊಂಬೇಡಿ. ಹೇಳ್ತೀನಿ ಕೇಳಿ, ಈ ಜಗತ್ತಲ್ಲಿ ಪ್ರತಿಯೊಬ್ಬರೂ ಸೆಲ್ಫಿಶ್ಗಳೇ. ಮಕ್ಕಳು ಅಣ್ಣ ತಮ್ಮ ಆಗಿರಲಿ, ಯಾರೇ ಆಗಿರಲಿ, ಒಂದು ಮೊಮೆಂಟಲ್ಲಿ ಅವ್ರ ತಲೆಯಲ್ಲಿ ಬಂದೇ ಬರುತ್ತೆ, ಆ ಸೆಲ್ಫಿಶ್ನೆಸ್ ಬಂದೇ ಬರುತ್ತೆ. ಈ ವಿಷಯ ತಲ್ಲಿಡ್ಕೊಳ್ಳಿ. ಮನುಷ್ಯರು ಯಾರು ಪರ್ಫೆಕ್ಟ್ ಅಲ್ಲ, ಎಲ್ಲರ ಮನಸ್ಸಲ್ಲೂ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ, ಆಯಿತಾ? ಈ ವಿಷಯ ತಲ್ಲಿಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ಅಡ್ವೈಸು, ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಲೈಫ್ ಅಡ್ವೈಸು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.